ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬ, ಈ ಹಬ್ಬದ ಮಹತ್ವವನ್ನು ತಿಳಿಸಲು ಇಂದು ನಮ್ಮ ಜೊತೆ ಇದ್ದಾರೆ ಖ್ಯಾತ ಯುವ ವಾಗ್ಮಿಗಳಾದ ಗಿರೀಶ್ ಹುಲಿಯವರು. ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮ್ಮ ವರಮಹಾಲಕ್ಷ್ಮಿ ಹಬ್ಬ, ಈ ಹಬ್ಬದ ಮಹತ್ವಗಳನ್ನು ತಿಳಿಸಿಕೊಡೋರು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ನಮಸ್ತೇಷು ಮಹಾಮಾಯಿ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಆತ್ಮೀಯ ವೀಕ್ಷಕರೆಲ್ಲರಿಗೂ ಸಹ ತುಂಬ ಹೃದಯದ ನಮಸ್ಕಾರಗಳು. ಶ್ರಾವಣ ಮಾಸ ಬಂತು ಅಂದರೆ ಅನೇಕ ಹಬ್ಬಗಳ ಸರಮಾಲೆ. ನಾಗರ ಪಂಚಮಿಯಿಂದ ಪ್ರಾರಂಭ ಮಾಡಿ ಏನು ಹೇಳ್ತಾರೆ, ನಾಗರ ಪಂಚಮಿ ನಗ್ತಾ ನಗ್ತಾ ಬರೋದಂತೆ, ದೀಪಾವಳಿ ಅಳ್ತಾ ಅಳ್ತಾ ಹೋಗೋದಂತೆ. ಹಾಗೆ ನಾಗರ ಪಂಚಮಿಯೊಂದಿಗೆ ಪ್ರಾರಂಭವಾಗುವಂತಹ ಹಬ್ಬಗಳು ಸಾಲು ಸಾಲಾಗಿ ಬಂದು ನಮಗೆಲ್ಲರಿಗೂ ಸಹ ಸಂಭ್ರಮ ಸಡಗರವನ್ನು ತರ್ತವೆ. ಅದರಲ್ಲಿ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬ ನಮಗೆಲ್ಲ ಗೊತ್ತಿದೆ. ಇದನ್ನು ಸಾಧಾರಣವಾಗಿ ಶ್ರಾವಣ ಮಾಸದಲ್ಲಿ ಆಚರಿಸ್ತೇವೆ. ಅಂದರೆ ಹುಣ್ಣಿಮೆಗೆ ಹತ್ತಿರವಿರುವಂತಹ ಶುಕ್ರವಾರ. ಪರಮಪೂಜ್ಯ ಶೃಂಗೇರಿಯ ಜಗದ್ಗುರುಗಳು ಅಪ್ಪಣೆ ಕೊಟ್ಟಿದ್ದಾರೆ, ನಾಳೆಯ ದಿನವೇ ಮಾಡಬೇಕು ಸೂಕ್ತವಾದಂತಹ ದಿವಸ ಅಂತ. ಹಾಗಾಗಿ ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬವನ್ನು ಅದೇನು ಹೇಳ್ತಾರೆ, ಸಮೃದ್ಧಿಯ ಸುಖ ಸಂತೋಷದ ಸಂಕೇತ ಅಂತ ಹೇಳಿ ಭಕ್ತಿ ಶ್ರದ್ಧೆ ಸಡಗರ ಸಂಭ್ರಮ ಇನ್ನಂತೂ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಹಾಗಾಗಿ ಆ ವರಮಹಾಲಕ್ಷ್ಮಿ ಹಬ್ಬ ಅತ್ಯಂತ ಮಹತ್ವವನ್ನು ಪಡೆದಿದೆ. ಎಲ್ಲ ಹೆಣ್ಮಕ್ಳು ಸಹ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಅದೇನು ಸಡಗರ, ಅದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಅವಳು ಮಹಾಲಕ್ಷ್ಮಿ ಎಲ್ಲವನ್ನ ಕೊಡುವಂಥವಳು. ಕೇಳಿದ ವರವನ್ನು ಕೊಡುವಂತಹ ಮಹಾಲಕ್ಷ್ಮಿಯನ್ನು ಭಕ್ತಿಯಿಂದ ಆರಾಧನೆ ಮಾಡುವುದು. ನಾವು ಹಾಡನ್ನು ಕೇಳಿದ್ದೇವೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ. ಅಂದರೆ ಈ ಹಾಡು ಎಲ್ಲರೂ ಹೇಳ್ತೇವೆ, ಆದರೆ ಈ ಹಾಡಿನ ಮೂಲ ಹೇಗೆ ಬಂತು ಅಂದರೆ ಅದಕ್ಕೆ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಈ ಹಾಡು ಸಾಮಾನ್ಯವಾಗಿ ಶ್ರೀ ಸೂಕ್ತದಲ್ಲಿ ಬರುವಂತಹ ಪದಗಳನ್ನೇ ಇಲ್ಲೂ ಸಹ ವರ್ಣನೆ ಮಾಡಿದ್ದಾರೆ. ನಾವೇನು ಶ್ರೀ ಸೂಕ್ತದಲ್ಲಿ ಹೇಳ್ತೇವೆ ಅದು ವೇದದಲ್ಲಿ ಬರುವಂಥದ್ದು. ಶುಕ್ತಿ ಮಾಸ ಮಲಾಂ ಜ್ಯೇಷ್ಠಾಂ ಅಲಕ್ಷ್ಮೀರ್ ನಾಶಯಾಮ್ಯಹಂ ಅಂತ. ಅಂದರೆ ಲಕ್ಷ್ಮಿ ಅಂತ ಕರೆದ್ರೆ ಇಬ್ಬರು ಬರ್ತಾರಂತೆ. ಒಬ್ಳು ನಾವೇನು ಹೇಳ್ತೇವೆ ಜ್ಯೇಷ್ಠ ಲಕ್ಷ್ಮಿ ಅಂತ, ಅಥವಾ ಅವಳನ್ನು ಅಲಕ್ಷ್ಮಿ ಅಂತಲೂ ಹೇಳ್ತಾರೆ. ಇನ್ನು ಕೆಲವು ಕಡೆ ದರಿದ್ರ ಲಕ್ಷ್ಮಿ ಅಂತ ಹೇಳ್ತಾರೆ. ಹಾಗಾಗಿ ಭಾಗ್ಯದ ಅಂತ ಯಾಕೆ ಸೇರಿಸಿದ್ರು ಅಂದರೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂದರೆ ಆ ಭಗವಂತನಿಗೆ ಸಂಬಂಧಪಟ್ಟವಳು ಮಹಾಲಕ್ಷ್ಮಿ, ನಮ್ಮನ್ನು ಪಾಲನೆ ಪೋಷಣೆಯನ್ನು ಮಾಡುವಂಥವಳು. ಏಕೆಂದರೆ ಅವಳನ್ನು ಅನೇಕ ರೂಪದಲ್ಲಿ ನಾವು ಆರಾಧನೆಯನ್ನು ಮಾಡ್ತಾ ಬಂದಿದ್ದೇವೆ. ಅವಳು ಹೆತ್ತ ತಾಯಿ ಸಾಧಾರಣವಾಗಿ 9 ತಿಂಗಳು ಮಾತ್ರ ನಮ್ಮನ್ನು ಹೊರತಾಳೆ. ಆದರೆ ಅದರ ನಂತರ ನಮ್ಮ ಇಡೀ ಜೀವನದುದ್ದಕ್ಕೂ ಭೂಮಿಯೇ ನಮ್ಮ ತಾಯಿಯಾಗಿ ನಮ್ಮ ಪೋಷಣೆಯನ್ನು ಮಾಡ್ತಾಳೆ. ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಅಂತ ನಾವು ಬೆಳಗ್ಗೆ ಎದ್ದ ತಕ್ಷಣ ಅವಳಿಗೆ ಹೇಳ್ತೇವೆ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ಶ್ಲೋಕವನ್ನು ಹೇಳ್ತೇವೆ. ಅಂದರೆ ಆ ತಾಯಿ ನಮಗೆ ಮಾಡಿರುವಂತಹ ಉಪಕಾರವನ್ನು ಸ್ಮರಣೆ ಮಾಡಿಕೊಳ್ಳುವಂಥದ್ದು. ಅವಳು ಸ್ತೋತ್ರ ಪ್ರಿಯೆ. ನಾವು ಮಾಡುವಂತಹ ಭಕ್ತಿಯುತವಾದಂತಹ ಸ್ತೋತ್ರದಿಂದ ಅವಳು ಪ್ರಸನ್ನಲಾಗ್ತಾಳೆ. ಹಾಗಾಗಿ ಅವಳನ್ನು ನಾವು ಯಾರು ಭಕ್ತಿ ಶ್ರದ್ಧೆಯಿಂದ ತ್ರಿಕರಣ ಶುದ್ಧಿ ಅಂತ ಹೇಳ್ತಾರೆ, ಕಾಯ ವಾಚ ಮನಸ, ಅದು ಪರಿಶುದ್ಧವಾಗಿರಬೇಕು. ಶಂಕರಾಚಾರ್ಯರು ಬಹಳ ಒತ್ತು ಕೊಟ್ಟು ಹೇಳಿದ್ದಾರೆ, ಮನಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ ಅಂತ. ಹಾಗಾಗಿ ನಾವು ಆ ಪರಿಶುದ್ಧವಾದಂತಹ ಮನಸ್ಸಿನಿಂದ ಮಾಡುವಂತಹ ಪೂಜೆ ಅದನ್ನು ಖಂಡಿತವಾಗಿಯೂ ಆ ಜಗಜ್ಜನನಿ ಸ್ವೀಕಾರ ಮಾಡೇ ಮಾಡ್ತಾಳೆ. ಅದಕ್ಕೆ ನಾವು ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ಅಂತ ಹೇಳೋದು. ಏಕೆಂದರೆ ಅವಳು ನಮ್ಮಮ್ಮ ಅಂದರೆ ಪ್ರತಿ ಕ್ಷಣದಲ್ಲೂ ಪ್ರತಿ ದಿನವೂ ಸಹ ನಮ್ಮನ್ನು ರಕ್ಷಣೆ ಮಾಡುವಂಥದ್ದು. ನಾವೇನು ಪೂಜೆ ಮಾಡ್ತೇವೆ, ಸ್ತೋತ್ರಗಳನ್ನು ಹೇಳ್ತೇವೆ, ದೇವಸ್ಥಾನಗಳಿಗೆ ಹೋಗ್ತೇವೆ, ಆದರೆ ಎಲ್ಲರಿಗೂ ಸಹ
ಬೇಗ ಅನುಗ್ರಹ ಆಗಬೇಕು ಅಂತ, ನಮ್ಮ ಕಷ್ಟಗಳೆಲ್ಲ ಬೇಗ ಪರಿಹಾರ ಆಗಬೇಕು, ನಾವು ಅಂದ್ಕೊಂಡಿದ್ದೆಲ್ಲ ಆಗಬೇಕು. ಅದಕ್ಕೆ ಹೇಳ್ತಾರೆ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಅಂತ. ಅಂದರೆ ನಿಧಾನವಾಗಿ ಬಾರಮ್ಮ, ಕ್ರಮಬದ್ಧವಾಗಿ ಬಾ. ಏಕೆಂದರೆ ದಿಢೀರಾಗಿ ಬರುವಂತಹ ಸಂಪತ್ತು ಅದು ಶಾಶ್ವತ ಅಲ್ಲ, ಮತ್ತು ಅದು ಅಹಂಕಾರವನ್ನು ತಂದುಕೊಡುತ್ತೆ. ಹಾಗಾಗಿ ಆ ಸಂಪತ್ತು ಅನ್ನುವಂಥದ್ದು ಸ್ಥಿರವಾಗಿರಬೇಕು. ಅದಕ್ಕೆ ಭಕ್ತಿಯಿಂದ ಅವಳಿಗೆ ನಿಧಾನವಾಗಿ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಅಂತ ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಕೆಲವರಿಗೆ ಅದರ ಬಗ್ಗೆ ನಂಬಿಕೆನೇ ಇರಲ್ಲ. ಯಾರೋ ಹೇಳಿದ್ದಾರೆ, ಏನೋ ಮಾಡಬೇಕಲ್ಲ, ನಮ್ಮ ಹಿಂದಿಂದ ತಲೆತಲಾಂತರಗಳಿಂದ ಮಾಡ್ಕೊಂಡು ಬಂದಿರೋದು, ಅಜ್ಜ ಮಾಡ್ತಾಯಿದ್ರು, ನಮ್ಮ ಅಪ್ಪ ಅಮ್ಮ ಮಾಡ್ತಾಯಿದ್ರು, ಈಗ ನಾನು ಮಾಡದೇ ಇದ್ರೆ ಇನ್ನೇನು ತೊಂದರೆ ಆಗುತ್ತೇನೋ, ನಾನು ಮಾಡಿದೆ, ಅದು ನಮಗೇನು ಒಳ್ಳೆಯದಾಗ್ತಾ ಇಲ್ಲ, ದೇವರ ಅನುಗ್ರಹ ಆಗ್ತಾ ಇಲ್ಲ ಅಂತ. ಅದರ ಹೇಳಿದ್ದಾರೆ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರಿರೆದವರು ಯಾರು. ಬೆಟ್ಟದಲ್ಲಿ ನಾವೇನು ಗಿಡ ಮರಗಳನ್ನು ನೋಡ್ತೇವೆ, ಎಷ್ಟು ಚೆನ್ನಾಗಿ ಬೆಳೆದಿರುತ್ತೆ, ಅದನ್ನು ಯಾರು ನೀರು ಹಾಕಿ ಪಾಲನೆಯನ್ನು ಪೋಷಣೆಯನ್ನು ಮಾಡ್ತಾರೆ. ಅಡವಿಗಳು ಆಡುವ ಮೃಗ ಪಕ್ಷಿಗಳಿಗೆ ಅಲ್ಲಲ್ಲಿ ಆಹಾರ ಇತ್ತವರು ಯಾರು. ಕ್ರಿಮಿಕೀಟಗಳಿಗೆ ಯಾರು ಸಲಹೆಯನ್ನು, ಅವರಿಗೆ ಪಾಲನೆ ಪೋಷಣೆಯನ್ನು ಮಾಡ್ತಾರೆ. ಹುಟ್ಟಿಸಿದ ತಂದೆ ತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು. ಆ ಭಗವಂತನಲ್ಲಿ, ಜಗಜ್ಜನನಿಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿದಾಗ ನಮ್ಮದೇನು ತಪ್ಪುಗಳಿರಬಹುದು, ನಾವು ಮಾಡಿದಂತಹ ಪೂಜೆಯಲ್ಲಿ ಅನೇಕ ರೀತಿಯಾದಂತಹ ಏನು ವರಮಹಾಲಕ್ಷ್ಮಿ ಹಬ್ಬದ ದಿನ ಎಲ್ಲ ಪೂಜೆಯನ್ನು ಮಾಡ್ತೇವೆ, ಆದರೆ ಏನೋ ಒಂದಷ್ಟು ತಪ್ಪುಗಳಾಗಿರುತ್ತೆ. ಹಾಗೆ ಮಾಡ್ಬೋದಿತ್ತೇನೋ, ಹೀಗೆ ಮಾಡ್ಬೋದಿತ್ತೇನೋ ಅನ್ನುವಂತಹ ಒಂದು ಅಸಮಾಧಾನ ಇರುತ್ತೆ. ಆದರೆ ಆ ಪೂಜೆ ಮಾಡಿದ ಬಳಿಕ ಹೇಳಬೇಕು, ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಮಹೇಶ್ವರಿ ಅಂತ. ಅಂದರೆ ನನಗೇನು ಮಂತ್ರ ಗೊತ್ತಿಲ್ಲ, ಶಾಸ್ತ್ರದ ಎಲ್ಲ ವಿಧಿವಿಧಾನಗಳು ನನಗೆ ಗೊತ್ತಿಲ್ಲ, ಭಕ್ತಿನೂ ನನಗೆ ಗೊತ್ತಿಲ್ಲ. ಹಾಗಾಗಿ ನಾನು ಏನು ಮಾಡ್ತೇನೋ ಅದನ್ನೇ ನೀನು ಸ್ವೀಕಾರ ಮಾಡು. ನಾನೇನು ಮಾತುಗಳನ್ನು ಆಡ್ತೇನೋ ಅದೇ ನಿನ್ನ ಸ್ತೋತ್ರ ಆಗಲಿ. ನಾನು ಆಡೋ ಮಾತೆಲ್ಲ ನಿನ್ನ ಸ್ತೋತ್ರ ಆಗಲಿ. ನಾನು ನಡೆಯುವ ಹೆಜ್ಜೆಯೇ ನಿನ್ನ ಪ್ರದಕ್ಷಿಣೆ ಆಗಲಿ ಅಂತ ಅದನ್ನು ಬಹಳ ಭಕ್ತಿಯಿಂದ ಅಲ್ಲಿ ನಿವೇದನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ನೀವು ಇಲ್ಲಿ ಇಷ್ಟೊತ್ತು ಹೇಗೆ ಶಾಸ್ತ್ರಗಳ ಬಗ್ಗೆ ಹೇಗೆ ಹೇಳುತ್ತೆ ವ್ರತದ ಬಗ್ಗೆ ಅದನ್ನೆಲ್ಲ ಹೇಳುತ್ತೆ. ಹಾಗೆ ವ್ರತ ಅಂತ ಬಂದಾಗ ಈ ವರಮಹಾಲಕ್ಷ್ಮಿ ಹಬ್ಬದ ವ್ರತವನ್ನು ಹೇಗೆ ಮಾಡ್ಬೋದು? ಸಾಧಾರಣವಾಗಿ ಲೋಕೋ ಭಿನ್ನ ರುಚಿ ಅಂತ ಹೇಳ್ತಾರೆ. ನೀವು ಒಂದು ಕಡೆ ಇರುವಂತಹ ಆಚರಣೆಗಳು ಇನ್ನೊಂದು ಕಡೆ ಇರೋದಿಲ್ಲ. ಆಯಾಯ ಪ್ರಾಂತ್ಯಗಳಿಗೆ ಸರಿಯಾಗಿ ಅವರವರ ಭಕ್ತಿ ಶ್ರದ್ಧೆಗೆ ಅನುಸಾರವಾಗಿ ಅವರ ಒಂದು ಕುಟುಂಬ, ಅವರ ಪರಂಪರೆ ಏನು ಬಂತು ಆ ರೀತಿ ಆಚರಣೆಯನ್ನು ಮಾಡ್ತಾರೆ. ಸಾಧಾರಣವಾಗಿ ಹೇಗೆ ಆಚರಣೆ ಅಂತ ಕೇಳಿದರೆ, ಮೊದಲನೇದಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥದ್ದು. ನಾನು ಮಾಡುವಂತಹ ಪೂಜೆಯನ್ನು ಸ್ವೀಕರಿಸಬೇಕು, ನಾನೇನು ಮಾಡ್ತಾ ಇಲ್ಲ, ನನ್ನೊಳಗೆ ನಿಂತು ನೀನೇ ಎಲ್ಲವನ್ನ ಮಾಡಿಸ್ಕೊಳ್ತಿದ್ಯಾ ಅಂತ. ಅಂದರೆ ಅಹಂಕಾರ ಇರಬಾರ್ದು ಅಂತ. ನಮ್ಮಮ್ಮ ಅಂತ ಹೇಳ್ತಾರೆ. ನಾನು ಯಾವುದೂ ಮಾಡ್ತಿಲ್ಲ, ನನ್ನೊಳಗೆ ಏನೇ ಒಳ್ಳೆಯ ಕೆಲಸ ಆದರೂ ಸಹ ಅದು ನೀನೇ ಮಾಡ್ತಿದ್ಯಾ ಅನ್ನುವಂತಹ ಅನುಸಂಧಾನ ಬೇಕು. ಮತ್ತು ಯಾಕೆ ಇದನ್ನು ಮಾಡ್ತಾ ಇದ್ದೀವಿ ಅದರ ಮಹತ್ವದ ಬಗ್ಗೆ ತಿಳ್ಕೊಳ್ಬೇಕು. ಆ ರೀತಿಯಾದಂತಹ ಒಂದು ಭಾವನೆಯಿಂದ, ಒಂದು ವಿಶೇಷ ಸಂಕಲ್ಪದೊಂದಿಗೆ ಆ ವರಮಹಾಲಕ್ಷ್ಮಿಯನ್ನು ನಾವು ಆವಾಹನೆಯನ್ನು ಮಾಡಿ ಅವಳಿಗೆ ಸ್ವಾಗತವನ್ನು ಬಯಸಿ ಅದನ್ನು ಷೋಡಶೋಪಚಾರ ಪೂಜೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಆ ರೀತಿಯಾದಂತಹ ಪೂಜೆಯನ್ನು ಮಾಡ್ಕೋತಾ ಹೋಗಬೇಕು. ಮೊದಲನೇದಾಗಿ ಯಮುನಾ ಪೂಜೆ ಅಂತ ಮಾಡ್ತಾರೆ ವಿಶೇಷವಾಗಿ, ಏಕೆಂದರೆ ವಿಷ್ಣುವಿಗೆ ಪ್ರಿಯವಾಗಲಿ ಅಂತ ಆ ಯಮುನೆಯನ್ನು ಒಂದು ಕಳಶಕ್ಕೆ ಆವಾಹನೆಯನ್ನು ಮಾಡಿ ಅದರ ಪೂಜೆಯನ್ನು, ಅದನ್ನು ಮನೆಯ ಹೊರಗಡೆ ಸಾಧಾರಣವಾಗಿ ಮಾಡ್ತಾರೆ. ಅಂಗಳದಲ್ಲಿ ಆ ಯಮುನಾ ಪೂಜೆಯನ್ನು ಮಾಡಿ ನಂತರ ದೇವರ ಮನೆಗೆ ಬಂದು ಅಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡುವಂತಹ ಕಾರ್ಯಗಳು ನಡೆಯುತ್ತೆ. ಮೊದಲನೇದಾಗಿ ಸಾಧಾರಣವಾಗಿ ಬಾಳೆ ಎಲೆಯನ್ನು ಹಾಕ್ತಾರೆ. ಬಾಳೆ ಎಲೆಯ ಮೇಲೆ ಅಕ್ಕಿಯನ್ನು ಇಟ್ಟು ಅದರ ಮೇಲೆ ಕಳಶ ಸ್ಥಾಪನೆ ಆಗುತ್ತೆ. ಕಳಶದಲ್ಲಿ ಈ ಯಮುನಾ ಪೂಜೆಗೆ ಜಲವನ್ನು ಬಳಸಿದರೆ, ಈ ಕಳಶಕ್ಕೆ ಏನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅದರ ಕಳಶಕ್ಕೆ ಧಾನ್ಯವನ್ನು ಬಳಸ್ತಾರೆ. ಧಾನ್ಯವನ್ನು ವಿವಿಧ ಏನು ಡ್ರೈ ಫ್ರೂಟ್ಸ್ಗಳು ಅಂತ ಏನು ಹೇಳ್ತೇವೆ, ಬಾದಾಮಿ ಆಗಿರ್ಬೋದು, ಗೋಡಂಬಿ ಆಗಿರ್ಬೋದು, ಕೆಲವರು ಲಿಂಬೆ ಹಣ್ಣನ್ನು ಸಹ ಇಡುವಂತಹ ಪದ್ಧತಿ ಕೂಡ ಇದೆ. ಹಾಗೆ ಆ ಕಳಶ ಸ್ಥಾಪನೆ, ಒಂದು ತೆಂಗಿನಕಾಯಿಯನ್ನು ಇಟ್ಟು ಎಲ್ಲ ತಿಳಿದಿರುವಂತಹದ್ದೇ, ಅದಕ್ಕೆ ಒಂದು 5 ಮಾವಿನ ಕುಡಿಗಳನ್ನು ಇಡುವಂಥದ್ದು. ಆ ರೀತಿಯಾಗಿ
ಪೂಜೆಯನ್ನು ಪ್ರಾರಂಭ ಮಾಡುವಂಥದ್ದು. ಆ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಷೋಡಶೋಪಚಾರ ಅಂತ ಹೇಳ್ತಾರೆ, ಪಂಚೋಪಚಾರ ಅಂತ ಹೇಳ್ತಾರೆ. ನಮ್ಮ ಸನಾತನ ಧರ್ಮ ಅದಕ್ಕೆ ವಿಶೇಷವಾಗಿದೆ. ಏಕೆಂದರೆ ಅನೇಕ ರೀತಿಯಾದಂತಹ ಸಂಪ್ರದಾಯಗಳಿದ್ದರೂ ಸಹ, ಅನೇಕ ರೀತಿಯಾದಂತಹ ಏನು ಸಂಸ್ಕೃತಿ ಆಚರಣೆಗಳಿದ್ರೂ ಸಹ ಎಲ್ಲವೂ ಸಹ ಭಗವಂತನಿಗೆ ತಲುಪುತ್ತೆ. ಸತ್ಯ ಒಂದೇ, ಅದನ್ನೇ ಹೇಳುವಂಥದ್ದು. ದಾರಿಗಳು ಹಲವು ಇರಬಹುದು, ಆದರೆ ನಾವೆಲ್ಲವೂ ಮಾಡುವಂತಹ ಒಂದು ಪೂಜೆ ಆಗಿರಬಹುದು, ವ್ರತ ಆಗಿರಬಹುದು, ಅದನ್ನು ಬಹಳ ಸುಂದರವಾಗಿ ನಮ್ಮ ಶಾಸ್ತ್ರಗಳು ಹೇಳ್ತವೆ. ಹೇಗೆ ಎಲ್ಲ ನದಿಗಳು ಸಹ ಸಾಗರವನ್ನು ತಲುಪುತ್ತೋ ಹಾಗೆ ನಾವು ಮಾಡುವಂತಹ ಯಾವುದೇ ಭಗವದ್ ಆರಾಧನೆ ಇರಬಹುದು, ಶಾಸ್ತ್ರದ ವಿಧಿವಿಧಾನಗಳಿರಬಹುದು, ಅದು ಖಂಡಿತವಾಗಿಯೂ ಸಹ ಮಹಾವಿಷ್ಣುವಿಗೆ ತಲುಪುತ್ತೆ. ಆ ನಿಟ್ಟಿನಲ್ಲಿ ಆ ಒಂದು ವಿಶೇಷವಾದಂತಹ ಅನುಸಂಧಾನದೊಂದಿಗೆ ಯಾರಾದರೂ ಅತಿಥಿಗಳು ನಮ್ಮ ಮನೆಗೆ ಬಂದರೆ ಹೇಗೆ ಬನ್ನಿ ಕುಳಿತುಕೊಳ್ಳಿ, ನಿಮಗೇನು ಕುಡಿಲಿಕ್ಕೆ ಕೊಡಬೇಕು ಅಂತ ಅವ್ರನ್ನ ಏನು ಉಪಚಾರ ಮಾಡ್ತೀವೋ ಹಾಗೆ ಆ ಅಮ್ಮನವರನ್ನು ನಾವು ಮೊದಲು ಕರೆಸ್ಕೊಡ್ಬೇಕು. ಬಾರಮ್ಮ ಬಂದು ಕುಳಿತುಕೋ ಅಂತ ಅವಳಿಗೆ ಆಸನವನ್ನು ಕೊಡಬೇಕು, ಅವಳ ಆವಾಹನೆ ಮಾಡಿಕೊಡ್ಬೇಕು. ಹಾಗೆ ಅವಳಿಗೆ ಏನು ಮಧುಪರ್ಕ ಅಂತ ಹೇಳ್ತಾರೆ, ಬಂದವರಿಗೆ ಹೇಗೆ ನಾವು ಕುಡಿಲಿಕ್ಕೆ ಬಾಯಾರಿಕೆ ಕೊಡ್ತೇವೋ ಹಾಗೆ ಅವಳಿಗೆ ಎಲ್ಲ ವಿಧವಾದಂತಹ ಉಪಚಾರವನ್ನು ಮಾಡಬೇಕು. ಅದರ ನಂತರ ಅಭಿಷೇಕ, ಪಂಚಾಮೃತ ಅಭಿಷೇಕವನ್ನು ಹೇಳಿದ್ದಾರೆ. ಕೆಲವರು ಅವರವರ ಶಕ್ತಿಗೆ ಅನುಸಾರವಾಗಿ ಆ ಕಳಶಕ್ಕೆ ಮಾಡಬೇಕು ಅಂತ ಇಲ್ಲ, ಅದರ ಕೆಳಗಡೆ ಒಂದು ವಿಳ್ಯದೆಲೆ ಇಟ್ಟು ಅಥವಾ ತಟ್ಟೆಯನ್ನಿಟ್ಟು ಆ ರೀತಿಯಾಗಿ ಅಭಿಷೇಕವನ್ನು ಮಾಡ್ತಾ ಹೋಗ್ಬೋದು. ಆಮೇಲೆ ಅದೇ ರೀತಿಯಾಗಿ ಷೋಡಶೋಪಚಾರ ಪೂಜೆಯಲ್ಲಿ ಏನು ಧೂಪ ಆಗಿರ್ಬೋದು, ದೀಪ, ಅದಕ್ಕಿಂತ ಮುಂಚೆ ಹೂವಿನ ಅಲಂಕಾರ, ಹೇಗೆ ಬೇಕಾದರೂ ಅವರವರ ಶಕ್ತಿಗೆ ಅನುಸಾರವಾಗಿ ಅಲಂಕಾರವನ್ನು ಮಾಡ್ಕೊತಾ ಹೋಗ್ಬೋದು. ಆ ರೀತಿಯಾಗಿ ಪೂಜೆಯನ್ನು ಮಾಡ್ತಾ ಮಂಗಳಾರತಿಯನ್ನು ಮಾಡಿ ಅದಕ್ಕಿಂತ ಮುಂಚೆ ವಿಶೇಷವಾದಂತಹ ನೈವೇದ್ಯಗಳ ಒಂದು ಸಮರ್ಪಣೆ, ಅಮ್ಮನವರಿಗೆ ಏನು ಪ್ರಿಯ ಅದನ್ನು ಅವಳಿಗೆ ನಿವೇದನೆ ಮಾಡುವಂಥದ್ದು. ವಿಶೇಷವಾಗಿ ಹಾಲಿನ ಪಾಯಸವನ್ನು ಮಾಡ್ತಾರೆ, ಬಗೆ ಬಗೆಯ ಖಾದ್ಯಗಳನ್ನು ಮಾಡ್ತಾರೆ. ಎಲ್ಲವೂ ಸಹ ಅವಳ ಪ್ರೀತಿಗೋಸ್ಕರವಾಗಿ. ಅವಳು ನಮಗೆಲ್ಲವನ್ನ ಕೊಟ್ಟಿದ್ದಾಳೆ, ನಾವು ಅವಳಿಗೆ ಏನಾದರೂ ಕೊಡಬೇಕಲ್ಲ, ಅದೇನು ನಮಗೆ ಅದು ಪ್ರಸಾದ ಅಂತ ನಾವೇ ಅದನ್ನು ಸ್ವೀಕಾರ ಮಾಡ್ತೀವಿ. ಹಾಗಾಗಿ ಅವಳಿಗೆ ಸಮರ್ಪಣೆಯನ್ನು ಮಾಡಿ ನಮಗೆ ಸ್ವೀಕಾರ ಮಾಡಲಿಕ್ಕೋಸ್ಕರವಾಗಿ ಎಲ್ಲವನ್ನ ಅವಳಿಗೆ ಕೊಡುವಂಥದ್ದು. ಆ ರೀತಿಯಾಗಿ ಇದೆಲ್ಲದಕ್ಕೂ ಮೂಲವಾಗಿ ಬೇಕಾಗಿರುವಂಥದ್ದು ಭಕ್ತಿ. ಅದನ್ನೇ ಭಕ್ತ್ಯಾ ತುತೋಷ ಭಗವನ್ ನನಯೂತಪಾಯ ಅಂತ ಹೇಳಿದ್ದಾರೆ. ದೇವರು ನಮ್ಮಲ್ಲಿರುವಂತಹ ಭಕ್ತಿಯನ್ನು ನೋಡ್ತಾರೆ. ಅಮ್ಮನವರು ಸಹ ಇವನೆಷ್ಟು ಪರಿಶುದ್ಧವಾಗಿದ್ದಾನೆ, ಇವನ ಮನಸ್ಸು ಹೇಗಿದೆ, ಇವನ ಮಾತು ಹೇಗಿದೆ, ಇವನು ಮಾಡುವಂತಹ ಕಾರ್ಯಗಳು ಹೇಗಿದೆ, ಅದನ್ನು ನೋಡ್ತಾರೆ. ಸುಮ್ಮನೆ 1 ಗಂಟೆ 2 ಗಂಟೆ ಪೂಜೆ ಮಾಡೋದು, ಆಮೇಲೆ ಇನ್ನೊಬ್ಬರ ಬಗ್ಗೆ ಟೀಕೆಯನ್ನು ಮಾಡುವಂಥದ್ದು, ಪರನಿಂದೆ ಕುಲಕ್ಷಯ ಅಂತ ಹೇಳಿದ್ದಾರೆ. ಅವ್ರು ಹಾಗೆ, ಅವ್ರು ಹೀಗೆ, ಅವ್ರ ಮನೇಲಿ ಹಾಗಾಯಿತು, ಈ ರೀತಿಯಾದಂತಹ ಚಾಡಿ ಮಾತುಗಳನ್ನು ಹೇಳುವುದು. ಭಗವಂತ ನಮಗೆ ನಾಲಿಗೆ ಕೊಟ್ಟಿರುವುದು ಭಗವಂತನ ಸ್ಮರಣೆ ಮಾಡಲಿ, ಸದ್ವಿಚಾರಗಳ ಬಗ್ಗೆ ಆಲೋಚನೆಯನ್ನು ಮಾಡಲಿ, ಅದರ ಬಗ್ಗೆ ಏನು ಮಾತನಾಡಲಿ ಅಂತ. ಅದು ಬಿಟ್ಟು ಅದೇ ಹೇಳ್ತಾರಲ್ಲ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಹೇಳಿದಾಗೆ, ಭಗವಂತನ ನಾಮಸ್ಮರಣೆಗೋಸ್ಕರವಾಗಿ ಕೊಟ್ಟಂತಹ ನಾಲಿಗೆಯನ್ನು ಯಾವಾಗಲೂ ಸಹ ಮನುಷ್ಯ ಪಡಿಸ್ಕೊಳ್ಬೇಕು. ಹಾಗಾಗಿ ನಮ್ಮ ಮನಸ್ಸು ಇನ್ನೊಬ್ಬರ ಬಗ್ಗೆ ಅಸೂಯೆ, ಮತ್ಸರ ಇದ್ಯಾವುದನ್ನು ತಾಳಬಾರದು. ಯಾರಾದರೂ ಬೆಳೀತಾ ಇದ್ದಾರೆ, ಒಳ್ಳೆಯ ರೀತಿಯಾಗಿ ಸಾಧನೆಯನ್ನು ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಖುಷಿ ಪಡಬೇಕು, ಹೆಮ್ಮೆ ಪಡಬೇಕು. ಇದನ್ನೆಲ್ಲ ದೇವರು ನೋಡ್ತಾರೆ. ಅಮ್ಮ ಇದನ್ನು ನೋಡಿ, ಏಕೆಂದರೆ ನನ್ನ ಮಗ ಚೆನ್ನಾಗಿರಬೇಕು, ಒಳ್ಳೆಯ ವ್ಯಕ್ತಿ ಆಗಬೇಕು ಅಂತ ಹೇಗೆ ಸಾಧಾರಣವಾಗಿ ಲೋಕದಲ್ಲೇ ಹಾಗಿರುತ್ತೆ, ಇನ್ನು ಆ ಜಗಜ್ಜನನಿಗೆ ಖಂಡಿತವಾಗಿಯೂ ಸಹ ಅವಳು ನಮ್ಮ ಯೋಗಕ್ಷೇಮವನ್ನು ನೋಡ್ತಾಳೆ. ಹಾಗಾಗಿ ನಮ್ಮ ವ್ಯಕ್ತಿತ್ವ, ನಮ್ಮ ಗುಣಗಳು ಹೇಗಿದೆ, ಆ ಗುಣಗಳನ್ನು ಅವಳಿಗೆ ಹೇಗೆ ಸಮರ್ಪಣೆ ಮಾಡ್ತೇನೆ, ಅದರ ಮೂಲಕ ಅವಳು ವರವನ್ನು ಕೊಡುವಂಥದ್ದು. ಅವಳೇ ವರ ಮಹಾಲಕ್ಷ್ಮಿಯಾಗಿ ಎಲ್ಲರಿಗೂ ಅನುಗ್ರಹವನ್ನು ಖಂಡಿತವಾಗಿಯೂ ಮಾಡ್ತಾಳೆ. ಆಚರಣೆಗಳ ಬಗ್ಗೆ ಹೇಳಿದ್ರಿ, ಹಾಗೆ ಯಾರ್ಯಾರು ಇದನ್ನು ಆಚರಣೆ ಮಾಡ್ಬೋದು, ಹಾಗೆ ನಾಳೆ ಅನಿವಾರ್ಯ ಕಾರಣದಿಂದ ಆಚರಣೆ ಯಾರು ಮಾಡೋಕ್ಕಾಗಲ್ಲ, ಅವರು ಇದನ್ನು ಯಾವಾಗ ಆಚರಣೆ ಮಾಡ್ಬೋದು? ಖಂಡಿತವಾಗಿಯೂ ಒಂದು ಉತ್ತಮವಾದಂತಹ ಪ್ರಶ್ನೆಯನ್ನು ಕೇಳಿದ್ರಿ. ಯಾವುದೇ ಒಂದು ವ್ರತ ಆಗಲಿ, ಹಬ್ಬ ಆಗಲಿ, ಆಚರಣೆ ಆಗಲಿ, ಅವರು ಮಾಡಬಾರ್ದು, ಇವರು ಮಾಡಬೇಕು, ಆ ಥರ ಯಾವುದೇ ರೀತಿಯಾದಂತಹ ನಿಬಂಧನೆಗಳನ್ನು ಶಾಸ್ತ್ರ ಹೇಳಿಲ್ಲ. ಯಾರು ಭಕ್ತಿ ಶ್ರದ್ಧೆಯಿಂದ ಮಾಡ್ತಾರೋ, ನಮ್ಮ ಸನಾತನ ಧರ್ಮದಲ್ಲಿ ಅಚಲವಾದಂತಹ ನಂಬಿಕೆಯನ್ನಿಟ್ಟಿದ್ದಾರೋ ಯಾರು ಬೇಕಾದರೂ ಮಾಡ್ಬೋದು. ಏಕೆಂದರೆ ಅಮ್ಮನವರು ಕರುಣಾಮಯಿ ಅಂತ ಹೇಳ್ತಾರೆ. ಅವಳಿಗಿರುವಂತಹ ದಯೆ ಆಗಿರಬಹುದು, ಆ ವಾತ್ಸಲ್ಯ, ಪ್ರೀತಿ. ಏಕೆಂದರೆ ಒಂದು ಕಡೆ ಬಹಳ ವಿಶೇಷವಾಗಿ ವರ್ಣನೆ ಮಾಡ್ತಾರೆ. ಒಂದು ಮಗು ತುಂಬ
ಏನು ಹೇಳ್ತಾರೆ, ಒಂದು ಕೆಸರು ಗದ್ದೆಯಲ್ಲಿ ಆಟ ಆಡಿ ಬರುತ್ತೆ, ಮೈ ತುಂಬ ಕೆಸರಾಗಿರುತ್ತೆ, ಯಾರೂ ಸಹ ಅದನ್ನು ಎತ್ಕೊಳ್ಳೋದಿಲ್ಲಂತೆ. ಅಪ್ಪ ಆಗಿರ್ಬೋದು, ಚಿಕ್ಕಪ್ಪ, ದೊಡ್ಡಪ್ಪ, ಅಜ್ಜ, ಅಜ್ಜಿ, ಏನು ಮನೆಯಲ್ಲಿ ಯಾರೂ ಸಹ ಆ ಮಗುವನ್ನು ಯಾರೂ ಎತ್ಕೊಳ್ಳೋದಿಲ್ಲ. ಆದರೆ ಹೆತ್ತ ತಾಯಿ ಆ ಮಗುವನ್ನು ಎತ್ಕೊಳ್ತಾಳೆ. ಯಾಕೆಂದರೆ ಅವಳು ಬಹಳ ಪ್ರೀತಿಯಿಂದ ಆ ಮಗುವನ್ನು ಬೆಳೆಸಿರ್ತಾಳೆ. ಆ ಮಗುವನ್ನು ಎತ್ಕೊಂಡು ಅದಕ್ಕೆ ಸ್ನಾನ ಮಾಡಿಸಿ, ಚೆನ್ನಾಗಿ ಅಲಂಕಾರ, ಅದಕ್ಕೆಲ್ಲ ಮೇಕಪ್ ಮಾಡಿ, ಒಳ್ಳೆ ಟ್ರಿಮ್ ಆಗಿ ಬಟ್ಟೆ ಎಲ್ಲ ಹಾಕಿ ಚಂದ ಮೇಕಪ್ ಮಾಡಿ ಕೂರಿಸ್ಬಿಟ್ರೆ ಅವಾಗ ಎಲ್ಲರೂ ಅದನ್ನು ಎತ್ಕೊಳಕ್ಕೆ ಬರ್ತಾರೆ. ಹಾಗೆ ಆ ಮಹಾಲಕ್ಷ್ಮಿ ಏನು ತ್ರಿಪುರ ಸುಂದರಿ ಅಂತ ಹೇಳ್ತಾರೆ, ಜಗಜ್ಜನನಿ ಅಂತ ಹೇಳ್ತಾರೆ, ಮೊದಲನೇದಾಗಿ ನಮ್ಮ ಎಲ್ಲ ದೋಷಗಳನ್ನು ಕಳೀತಾಳೆ. ನಮ್ಮ ಸರ್ವ ಪಾಪಗಳೇನಿದೆ, ಜನ್ಮ ಜನ್ಮಾಂತರದಲ್ಲಿ ಮಾಡಿರುವಂತಹ ಪಾಪಗಳನ್ನು ತೊಳೆದು ನಮ್ಮನ್ನು ಪರಿಶುದ್ಧವಾಗಿ ಮಾಡ್ತಾಳೆ. ಆಗ ಎಲ್ಲ ದೇವತೆಗಳು, ಋಷಿಮುನಿಗಳು ಅನುಗ್ರಹ ಖಂಡಿತವಾಗಿಯೂ ಆಗುತ್ತೆ. ಯಾಕೆಂದರೆ ಎಲ್ಲದಕ್ಕೂ ಬೇಕಾದದ್ದು ದೇವರ ಅನುಗ್ರಹ. ದೇವರ ಅನುಗ್ರಹ ಇದ್ದರೆ ಯಾರೂ ಸಹ ಎಂತಹ ಸಂದರ್ಭದಲ್ಲೂ ಸಹ, ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಸಹ ರಕ್ಷಿತವಾಗ್ತಾರೆ. ಅದನ್ನು ಭಾಗವತ ಬಹಳ ಸುಂದರವಾಗಿ ವರ್ಣನೆ ಮಾಡುತ್ತೆ. ಪತಿಚ್ಯುತಂ ತಿಷ್ಠತಿ ತಿಷ್ಠರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹಿತಂ ವಿನಶ್ಯತಿ ಅಂತ. ಅಂದರೆ ದೇವರ ರಕ್ಷಣೆ ಇದೆ ಅಂತ ಆದರೆ ಅವನು ಎಂತಹ ಗೊಂಡಾರಣ್ಯದಲ್ಲೇ ಇರಲಿ, ಎಂತಹ ವಿಷ ಜಂತುಗಳ ಮಧ್ಯೆ ಇದ್ದರೂ ಸಹ ಅವನು ಭಗವಂತನಿಂದ ರಕ್ಷಿತನಾಗ್ತಾನೆ. ಒಂದು ವೇಳೆ ಭಗವಂತನ ರಕ್ಷಣೆ ತಪ್ಪಿತು ಅಂದರೆ, ಅವನ ಅನುಗ್ರಹ ಇಲ್ಲ ಅಂದರೆ, ಸುವ್ಯವಸ್ಥಿತವಾದಂತಹ ಸುಭದ್ರವಾದಂತಹ ಮನೆಯೊಳಗೆ ಇದ್ದರೂ ಸಹ ಅವನನ್ನು ರಕ್ಷಿಸಲಿಕ್ಕೆ ಯಾರೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ನಾವು ಮಾಡುವಂತಹ ಎಲ್ಲ ಕೆಲಸಗಳು ಆ ಭಗವಂತನ ಪ್ರೀತಿಗಾಗಿ, ಭಗವಂತನನ್ನು ರಕ್ಷಣೆ ಮಾಡಬೇಕು ಎನ್ನುವಂತಹ ಅಚಲವಾದ ನಂಬಿಕೆ ಹಾಗೂ ನಿಷ್ಠೆಯಿಂದ ನಾವು ಉಪಾಸನೆಯನ್ನು ಮಾಡಬೇಕು. ಖಂಡಿತವಾಗಿಯೂ ಸಹ ಆ ಅಮ್ಮನವರು ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾರೆ. ನರಯಾನದೊಳು ಕ್ಷಣ ನರವರ ಇರಿಸುವೆ, ವರಛತ್ರ ಚಾಮರವ ಹಾಕಿಸುವೆ, ಕರುಣಾನಿಧಿ ನಿನ್ನ ಕರುಣೆ ತಪ್ಪಿದ ಮೇಲೆ ಚರಣಾಭರಣ ಪಾದ ರಕ್ಷೆಯೂ ದೊರಕದು ಅಂತ ಹೇಳಿದ್ದಾರೆ. ಎಲ್ಲವನ್ನೂ ಸಹ ಆ ದೇವರೇ ಕರುಣಿಸುವಂಥದ್ದು. ಒಂದು ವೇಳೆ ನಮಗೇನಾದರೂ ಸಂಕಷ್ಟ ಬಂತು ಅಂದರೂ ಸಹ ಅದು ನಮ್ಮ ಒಳ್ಳೆಯದಕ್ಕೋಸ್ಕರವಂತೆ ಶಾಸ್ತ್ರಗಳು ಹೇಳುತ್ತೆ. ಏಕೆಂದರೆ ಒಂದೊಂದು ಕಷ್ಟಗಳು ಬಂದಾಗ ನಮ್ಮ ಒಂದೊಂದು ಕೆಟ್ಟ ಗುಣಗಳು ಹೋಗುತ್ತಂತೆ. ಈ ಕಷ್ಟಕ್ಕೆ ಕಾರಣ ನನ್ನ ಸಿಟ್ಟು, ಆ ಸಿಟ್ಟನ್ನು ಬಿಡಬೇಕು. ಈ ಕಷ್ಟಕ್ಕೆ ಕಾರಣ ನನ್ನ ಅಹಂಕಾರವನ್ನು ಬಿಡಬೇಕು. ನನ್ನ ಎಲ್ಲ ದುರ್ಗುಣಗಳನ್ನು ಬಿಟ್ಟು ಏನು ಸದ್ಗುಣಗಳು ಅಂತ, ಆ ದೇವಿ ಸಂಪತ್ತು ಅಂತ ಏನು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಅದನ್ನು ಮೈಗೂಡಿಸಿಕೊಂಡು ನಡೆದಾಗ ಖಂಡಿತವಾಗಿಯೂ ಸಹ ಆ ಭಗವಂತನ ಅನುಗ್ರಹವಾಗುತ್ತೆ. ಅದನ್ನೇ ಹಿರಿಯರು ಹೇಳಿದ್ದಾರೆ, ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ, ಎನ್ನ ಪುಣ್ಯದಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು ಅಂತ. ಹಾಗಾಗಿ ಆ ಸಂಪತ್ತನ್ನು ಕೊಡುವಂತಹ, ಶ್ರೇಯಸ್ಸನ್ನು ಕೊಡುವಂತಹ, ಸದಾಕಾಲ ನಮ್ಮ ರಕ್ಷಣೆಯನ್ನು ಮಾಡುವಂತಹ ವರಮಹಾಲಕ್ಷ್ಮಿಯ ಹಬ್ಬವನ್ನು ಎಲ್ಲರೂ ಸಹ ಆಚರಣೆ ಮಾಡಬಹುದು. ಅದಕ್ಕೆ ಯಾವುದೇ ರೀತಿಯಾದಂತಹ ವಿಧಿ ನಿಷೇಧಗಳು ಖಂಡಿತವಾಗಿಯೂ ಇಲ್ಲ. ನೀವು ಕೇಳಿದ್ರಿ, ಒಂದು ವೇಳೆ ನಾಳೆ ಮಾಡಲಿಕ್ಕಾಗಲಿಲ್ಲ, ಇನ್ನು ಯಾವಾಗ ಮಾಡಬಹುದು ಅಂತ. ಇದು ಕೂಡ ಬಹಳ ಉತ್ತಮವಾದಂತಹ ಪ್ರಶ್ನೆ. ಕಾರಣಾಂತರಗಳಿಂದ ಮಾಡಲಿಕ್ಕೆ ಆಗದೇ ಇದ್ದವರು ನವರಾತ್ರಿಯ ಸಂದರ್ಭದಲ್ಲಿ ಮಾಡಬಹುದು ಅಂತ ಶಾಸ್ತ್ರಗಳು ಹೇಳುತ್ತೆ. ವಿಶೇಷವಾಗಿ ಲಲಿತ ಪಂಚಮಿ ದಿನ ಅವತ್ತು ಕೂಡ ಆ ಅಮ್ಮನವರ ಒಂದು ವಿಶೇಷವಾದಂತಹ ಉಪಾಸನೆಯನ್ನು ಮಾಡಬಹುದಾಗಿದೆ. ಹಾಗೆ ಯಾವುದೇ ಶುಕ್ರವಾರವೂ ಸಹ ಆ ಪೂಜೆಯನ್ನು ಖಂಡಿತವಾಗಿಯೂ ಮಾಡಬಹುದು. ಇದಕ್ಕೆ ಯಾವುದೇ ರೀತಿಯಾದಂತಹ ನಿರ್ಬಂಧಗಳಿಲ್ಲ. ಎಲ್ಲದಕ್ಕೂ ಸಹ ಭಕ್ತಿಯೇ ಪ್ರಧಾನವಾದದ್ದು. ಈ ಸಂದರ್ಭದಲ್ಲಿ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಹೇಳೋದಾದ್ರೆ, ಜಂತೂನಾಂ ನರಜನ್ಮ ದುರ್ಲಭಂ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯ ತಾನು ಮನುಷ್ಯನಾಗಿ ಹುಟ್ಟಲಿಕ್ಕೆ ಅನೇಕ ಜನ್ಮಗಳನ್ನು ಪಡೆಯಬೇಕು. ಅಂತಹ ಜನ್ಮಗಳನ್ನು ಪಡೆದ ನಂತರ ಮನುಷ್ಯ ಜನ್ಮ ಪ್ರಾಪ್ತಿಯಾಗುತ್ತೆ. ಆದರೆ ಆ ಜನ್ಮದಲ್ಲಿ ಅನೇಕ ಋಣಗಳನ್ನು, ದೇವರ ಋಣ ನಮಗೆ ಗೊತ್ತೇ ಇದೆ. ಈ ಭೂಮಿಯಲ್ಲಿ ನಾವಿದ್ದೇವೆ, ಪ್ರತಿಯೊಂದು ಕ್ಷಣದಲ್ಲೂ ಭಗವಂತನ ಕರುಣೆ, ಅವನ ಅನುಗ್ರಹ ಇದ್ದೇ ಇದೆ. ಹಾಗಾಗಿ ಭಗವಂತ ತನ್ನ ಏನು ವೇದ, ಶಾಸ್ತ್ರ, ಉಪನಿಷತ್ತುಗಳು, ಶ್ರುತಿ, ಸ್ಮೃತಿ, ಪುರಾಣಗಳಲ್ಲಿ ಏನು ಹೇಳಿದ್ದಾನೋ ಅದೆಲ್ಲವನ್ನೂ ಸಹ ಅವನು ಹೇಳಿದಂತೆ ಪಾಲಿಸುವಂತಾದರೆ ಅದೇ ಅವನಿಗೆ ತೀರಿಸುವಂತಹ ಋಣ. ಹಾಗೆ ಇನ್ನೊಂದು ಋಷಿ ಋಣ ಅಂತ. ನಮಗೇನು ಋಷಿಮುನಿಗಳು ಅನುಪಮವಾದಂತಹ ವೇದಗಳನ್ನು ಕೊಟ್ಟಿದ್ದಾರೆ, ಅನೇಕ ಮಂತ್ರಗಳನ್ನು ಕೊಟ್ಟಿದ್ದಾರೆ, ಶ್ಲೋಕಗಳು, ಸ್ತೋತ್ರಗಳು, ಅವರು ಬರೆದಿರುವ ಅನೇಕ ಗ್ರಂಥಗಳಿದೆ.
ರಾಮಾಯಣ, ಮಹಾಭಾರತ, ಭಾಗವತ, ಭಗವದ್ಗೀತೆ ಅದೆಲ್ಲವನ್ನ ಅನುಷ್ಠಾನ ಮಾಡುವಂಥದ್ದು. ಅವರು ಹೇಳಿಕೊಟ್ಟಂತಹ ಜಪ, ಅವರು ಹೇಳಿದಂತಹ ಪಾರಾಯಣಗಳು ಇದೆಲ್ಲವನ್ನ ಮಾಡಿದಾಗ ಆ ಋಷಿಮುನಿಗಳ ಋಣ ತೀರಿಸುವಂತಹ ಒಂದು, ಅವರು ಮಾಡಿರುವಂತಹ ಸೇವೆ ಬಹಳ ದೊಡ್ಡದು. ಏನು ಇವತ್ತು ಮನುಕುಲ ಇಷ್ಟೊಂದು ಉದ್ಧಾರವಾಗಿದೆ ಅಂದರೆ ಋಷಿಮುನಿಗಳ ಒಂದು ಕೊಡುಗೆ ಅಪಾರವಾದದ್ದು. ಅದ್ರ ಬಗ್ಗೆನೇ ಬಹಳಷ್ಟು ಮಾತನಾಡಬಹುದು. ಆದರೆ ಸಾಧ್ಯವಾದಷ್ಟು ಯಥಾನ ಶಕ್ತಿ ಅಂತ ಏನು ಹೇಳ್ತಾರೆ, ಹಾಗೆ ಆ ಋಷಿಮುನಿಗಳ ಒಂದು ಋಣವನ್ನು ತೀರಿಸುವಂತಹ ಕಾರ್ಯ. ಇನ್ನು ಪಿತೃ ಋಣ ಅಂತ ಹೇಳಿದ್ದಾರೆ. ಈಗ ನಾವೇನು ಜೀವನವನ್ನು ನಡೆಸ್ತಾ ಇದ್ದೇವೆ, ನಮ್ಮ ಪೂರ್ವಜರು ಮಾಡಿದಂತಹ ಪುಣ್ಯ ಅಂತ ಹೇಳ್ತಾರೆ. ಯಾರೇ ಕೂಡ ಸುಖವಾಗಿ ಬದುಕ್ತಾ ಇದ್ರೆ ಅವರ ತಾಯಿಯಂದಿರು ಹಚ್ಚಿದ ತುಪ್ಪದ ದೀಪ, ಅವರು ಮಾಡಿದಂತಹ ಪ್ರಾರ್ಥನೆ, ಅವರು ಮಾಡಿದಂತಹ ತ್ಯಾಗ, ಅದರಿಂದಾಗಿ ಆ ಮಕ್ಕಳೆಲ್ಲರೂ ಸಹ ಸುಖ ಸಂತೋಷದಿಂದ ಇರ್ತಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಸಹ ಪಿತೃಋಣ ಅಂತ ಇರುತ್ತೆ. ತಂದೆ ತಾಯಿ ಆಗಿರ್ಬೋದು, ಅವರ ಅಜ್ಜ ಅಜ್ಜಿ, ಅವರ ಪರಂಪರೆಯಲ್ಲಿ ಬಂದಂತಹ ಎಲ್ಲರೂ ಕೂಡ ಆ ಋಣದಲ್ಲಿರ್ತೇವೆ. ಅದಕ್ಕೆ ಏನು ಶಾಸ್ತ್ರಗಳು ಹೇಳಿದೆ, ಆ ಪಿತೃಋಣವನ್ನು ತೀರಿಸಬೇಕಾದ ಏನು ಮಾಲಯ ಪಕ್ಷದಲ್ಲಿ ಮಾಡುವಂತಹ ಕಾರ್ಯಗಳು, ಅದೆಲ್ಲದಕ್ಕಿಂತಲೂ ಸಹ ಸದಾಚಾರ ಅಂತ ಹೇಳ್ತಾರೆ. ನಾವು ಉತ್ತಮವಾದಂತಹ ರೀತಿಯಲ್ಲಿ ಜೀವನವನ್ನು ನಡೆಸಿದಾಗ ಅದೇ ನಾವು ತೀರಿಸುವಂತಹ ಪಿತೃಋಣ. ಅದನ್ನು ಬಹಳ ಸುಂದರವಾಗಿ ಒಂದು ಕಡೆ ಹೇಳ್ತಾರೆ, ದೇವತೆಗಳು ಹೇಳಬೇಕಂತೆ. ನೋಡು, ಕೆಳಗಡೆ ಭೂಲೋಕದಲ್ಲಿ ಒಬ್ಬ ಇದ್ದಾನೆ, ಅವನು ಇಂತಹವರ ಪುತ್ರ, ಇಂತಹವರ ಮೊಮ್ಮಗ, ಎಷ್ಟು ಒಂದು ಸದಾಚಾರ ಸಂಪನ್ನನಾಗಿದ್ದಾನೆ, ಎಂತಹ ಭಗವದ್ಭಕ್ತನಾಗಿದ್ದಾನೆ, ಎಂತಹ ಧರ್ಮ ಪ್ರಚಾರವನ್ನು ಮಾಡ್ತಾ ಇದ್ದಾನೆ, ಎಲ್ಲರಿಗೂ ಆದರ್ಶವಾದಂತಹ ಜೀವನವನ್ನು ನಡೆಸ್ತಾ ಇದ್ದಾನೆ ಅಂತ ದೇವತೆಗಳ ಸಭೆಯಲ್ಲಿ ಹೇಳಬೇಕಂತೆ. ಆಗ ಪಿತೃಗಳು ಸಂತೃಪ್ತರಾಗ್ತಾರಂತೆ. ಯಾಕೆಂದ್ರೆ ಅವರಿಗೂ ಆ ಜವಾಬ್ದಾರಿ ಇರುತ್ತೆ. ಹಾಗಾಗಿ ಆ ಪಿತೃಋಣವನ್ನು ತೀರಿಸುವಂತಹ ಕೆಲಸ ಆಗಬೇಕು. ಇನ್ನು ಪ್ರಕೃತಿಯ ಋಣ, ನಮಗೆ ಪ್ರಕೃತಿ ಕೊಡುವಂತಹ ಕೊಡುಗೆಗಳು ಗೊತ್ತಿದೆ. ನೀರಾಗಿರಬಹುದು, ಗಾಳಿ, ಏನು ಪರಿಸರ ಅಂತ ಹೇಳ್ತೇವೆ, ಗಿಡ ಮರಗಳು, ಅವು ನಮಗೆ ಮಾಡುವಂತಹ ಉಪಕಾರ ಅನುಪಮವಾದ. ಆ ಪ್ರಕೃತಿಯನ್ನು ಸಹ ನಾವು ಸಂರಕ್ಷಣೆ ಮಾಡುವಂಥದ್ದು, ಅದು ಕೂಡ ಆ ಋಣವನ್ನು ತೀರಿಸುವುದರಲ್ಲಿ ಬರುತ್ತೆ. ಹಾಗೆ ವಿಶೇಷವಾಗಿ ಮನುಷ್ಯ ಋಣ. ನಮ್ಮ ಈ ಒಂದು ಜೀವನದಲ್ಲಿ ಅನೇಕ ಜನ ನಮಗೆ ಸಹಾಯವನ್ನು ಮಾಡಿರ್ತಾರೆ. ಆ ಉಪಕಾರ ಸ್ಮರಣೆಯನ್ನು ಇಟ್ಟುಕೊಳ್ಳುವಂಥದ್ದು. ಆ ರೀತಿಯಾಗಿ ನಮ್ಮ ಜೀವನವನ್ನು ನಡೆಸಿದಾಗ ಖಂಡಿತವಾಗಿಯೂ ಸಹ ಅದು ಭಗವಂತನ ಅನುಗ್ರಹಕ್ಕೆ ಪಾತ್ರವಾಗುತ್ತೆ. ಅಂದರೆ ನಾವು ಏನೇ ಕೆಲಸ ಮಾಡಿದರೂ ಸಹ ಅದು ಭಗವಂತನ ಪ್ರೀತಿಗೋಸ್ಕರ ಮಾಡಬೇಕು ಅಂತ. ಜನ ಮೆಚ್ಚಲಿ ಅಂತ ಯಾವ ಕೆಲಸವನ್ನು ಮಾಡಬಾರದು ಅಂತ ಹೇಳಿದೆ. ಜನಾರ್ದನ ಮೆಚ್ಚಲಿ ಅಂತ. ಜನಾರ್ದನ ಮೆಚ್ಚಿದರೆ ಖಂಡಿತವಾಗಿಯೂ ಸಹ ಜನಗಳು ಮೆಚ್ಚುತ್ತಾರೆ. ಆ ರೀತಿಯಾಗಿ ಹೇಳ್ತಾರೆ. ಅದು ಬಿಟ್ಟು ಜನಗಳು ಮಾತ್ರ ಮೆಚ್ಚಲಿ ಅಂತ ನಾವು ಯಾವುದೇ ರೀತಿಯಾದಂತಹ ಆಡಂಬರದ ಅಥವಾ ಬೂಟಾಟಿಕೆ ಕಾರ್ಯಗಳನ್ನು ಮಾಡಬಾರದು. ಭಗವಂತ ಮೆಚ್ಚಿದರೆ ಲೋಕ ಮೆಚ್ಚುತ್ತದೆ ಎನ್ನುವಂತಹ ಮಾತಿನಂತೆ ಆ ಭಗವಂತನ ಆರಾಧನೆ ನಿತ್ಯವಾಗಿಯೂ ಸಹ ಆಗಬೇಕು. ಆ ನಿಟ್ಟಿನಲ್ಲಿ ನಾಳೆ ಬರುವಂತಹ ವರಮಹಾಲಕ್ಷ್ಮಿ ವ್ರತ ಎಲ್ಲರೂ ಸಹ ಅತ್ಯಂತ ಸಂಭ್ರಮದಿಂದ ಈಗಾಗಲೇ ತಯಾರಿಯನ್ನು ನಡೆಸಿಕೊಂಡಿದ್ದಾರೆ. ನಾಳೆಯ ದಿನ ವಿಶೇಷ ಪೂಜೆಗಳನ್ನು ಮಾಡ್ತಾರೆ. ಅಮ್ಮನವರಿಗೆ ಬಗೆ ಬಗೆಯ ಅಲಂಕಾರ, ಆಭರಣಗಳು, ವಿಧ ವಿಧವಾದಂತಹ ನೈವೇದ್ಯಗಳು, ನೆಂಟರಿಷ್ಟರು, ಬಂಧು ಬಳಗದವರು ಎಲ್ಲರೂ ಸಹ ಸಡಗರದ ವಾತಾವರಣ. ಎಲ್ಲರಿಗೂ ಸಹ ಆ ಭಗವತಿಯ ಅನುಗ್ರಹ ಸದಾಕಾಲ ಇರಲಿ. ನಮ್ಮ ಸನಾತನ ಧರ್ಮದ ಈ ಒಂದು ಆಚರಣೆಗಳೇನಿದೆ, ಈ ಒಂದು ಪರಂಪರೆ ಏನಿದೆ, ಇದು ಇನ್ನೂ ಮುಂದೆ ಹೆಚ್ಚು ಹೆಚ್ಚು ಸಾಗಲಿ. ತನ್ಮೂಲಕ ನಮ್ಮ ದೇಶ ಮತ್ತೊಮ್ಮೆ ವಿಶ್ವಗುರುವಾಗಲಿ ಎನ್ನುವಂತಹ ಸಂದೇಶವನ್ನು ನೀಡ್ತಾ ಮತ್ತೊಮ್ಮೆ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಇಷ್ಟೊತ್ತು ನಮ್ಮ ಜೊತೆ ಇದ್ದು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆ ಬಗ್ಗೆ, ಮಹತ್ವದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ನಮ್ಮೂರು ದೇವಸ್ಥಾನ ಪರವಾಗಿ ತುಂಬ ಧನ್ಯವಾದಗಳು.